ಇಡೀ ಕರ್ನಾಟಕದ ಸಮಸ್ತ ಜನತೆಯಲ್ಲಿ ಕಳೆಬಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಿವಿಹಿಂಡಿ ಆ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಎಲ್ಲ ಜನ ಚಳವಳಿಗೆ ದೊಡ್ಡ ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿತ್ತು. ಅಂತದ್ರಲ್ಲಿ ಕೊಪ್ಪಳ ಜಿಲ್ಲೆಯ ಈ ಬರಡೊಟ್ಟ ಕಂಪನಿಯ ಪರವಾಗಿರ್ತಕ್ಕಂಥ ಯಾರೇ ಇರಲಿ, ನೀವು ಉಳಿಯಲ್ಲ, ಹುಷಾರ್. ಇದು 207ನೇ ದಿನ ಪ್ರಾರಂಭ ಆಗೈತಿ. ಇನ್ನೂ ಕಾಯ್ತಾರ, ಇಲ್ಲಿ ಸರಿಯಾದ ತೀರ್ಮಾನ ಮಾಡ್ತಾರ. ಕರ್ನಾಟಕದ ಮೂಲೆಗಳಿಂದ ಒಳ್ಳೆಯ ವಿಷಯಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವ ಮನಸ್ಸುಗಳು ಇನ್ನು ಕರ್ನಾಟಕದ ಚಳವಳಿಗಳಲ್ಲಿ ಐತಿ. ಹುಷಾರ್. ಎಲ್ಲ ಚಳವಳಿಗಳು ಸೇರಿ ಮುಂದೆ ಇದಕ್ಕ ತಾರ್ಕಿಕ ಹಂತಕ್ಕೆ ನಾವು ಒಯ್ಯೋದಕ್ಕೂ ಮುಂಚೆ ನಿಮ್ಮ ಮಾನ ಮರ್ಯಾದೆ ಉಳಿಸಬೇಕಂತ ನಿಮಗೆ ಏನಾದರೂ ಇದ್ರ, ಇಲ್ಲಿ ಶಾಸಕರಾಗಲಿ, ರಾಜ್ಯಸಭಾ ಲೋಕಸಭಾ ಮೆಂಬರ್ ಆಗಲಿ ಅಥವಾ ಇತರೆ ಸದಸ್ಯರಾಗಲಿ, ನೀವು ಜನಪ್ರತಿನಿಧಿಗಳು ಸೀರಿಯಸ್ ಆಗಿ ಪರಿಗಣಿಸಬೇಕು. ಸಂಬಂಧಪಟ್ಟ ಟಿಸಿಗಳು ಏನ್ರಿ ಅದು ಕೆರೆ ನೀರು, ಒಂದು ಕೆರೆನ ಲಪ್ಟಾಯಿಸ್ಬಿಡ್ತಾರೆ ಅಂದ್ರೆ ಅರ್ಥ ಏನು? 21 ದಿನ ಅಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದೀವಿ, ಸರ್ಕಾರ ಗಮನನಿಲ್ಲ. ಟಿಸಿ ಮಾತು ಕೊಟ್ಟಂತ ಗೋನಾಳ್ ಅವ್ರು ಹೇಳಿದ್ರು ಬಿಡಿಸ್ಕೊಡ್ತೀನಿ ಅಂತ. ಯಾವಾಗ ಬಿಡಿಸೋದು? ಒಂದು ಕಡೆ ಅಧಿಕಾರಿಶಾಹಿಗಳು, ಒಂದು ಕಡೆ ರಾಜಕಾರಣಿಗಳು ಜನರನ್ನ ಮರೆತು ಜನರನ್ನ ಏನಂತ ತಿಳ್ಕೊಂಡಿರಿ ನೀವು? ಬೇಕಾಬಿಟ್ಟಿ ಬಳಸಕ್ಕೆ ಬಿಡಲ್ಲ. ಅತ್ಯಂತ ಪ್ರಜ್ಞಾವಂತರಾಗಿರ್ತಕ್ಕಂಥ, ಸಮಾಜ ಚಿಂತಕರಾಗಿರ್ತಕ್ಕಂಥ, ಎಲ್ಲ ಜನಪರ ಮನಸ್ಸುಗಳು ಇರ್ತಕ್ಕಂಥ ಕೇಂದ್ರ ಇದು ನಿಮಗೆ ಬಿಟ್ರೆ ಅಪಾಯ ನಿಮಗೆ, ನಮಗೆಲ್ಲ. ಹುಷಾರ್. ಮುಂದಿನ ದಿನಗಳಲ್ಲಿ ಯಾವ ಹೋರಾಟ ಹೆಂಗಾಗುತ್ತೆ ಅನ್ನೋದನ್ನ ಹೇಳಲಿಕ್ಕಾಗಲ್ಲ. 207 ದಿನ ಕುಂತು ಮುಂದಿನ ದಿನಗಳಲ್ಲಿ ಸರಿಯಾದ ತೀರ್ಮಾನಕ್ಕೆ ನೀವು ಬರ್ರಿ. ಕರ್ನಾಟಕದ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಅಲ್ಲ, ಸಂಯುಕ್ತ ಕರ್ನಾಟಕ ಹೋರಾಟ, ಅದರ ಭಾಗವಾಗಿರ್ತಕ್ಕಂಥ ರೈತ ಸಂಘ, ದಲಿತ ಸಂಘಟನೆ, ಇತರೆ ಜನಪರ ಸಂಘಟನೆಗಳೆಲ್ಲ ಸೇರಿ ಈ ಹೋರಾಟವನ್ನು ಗೆಲ್ಲೋಣ. ಕ್ಯಾತ್ತು ಇಲ್ಲಿಂದ ಟೆಂಟ್ ಖಾಲಿ ಮಾಡೋಣ. ಅಲ್ಲಿವರೆಗೂ ಜೀವಂತಿಕೆ ಹೋರಾಟ ನಡೆಸಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಅದು ಅಲ್ಲಂಪುರ ಬೆಡದೂರಾಗಿರ್ಬೋದು, ಗೋನಾಳ್ ಆಗಿರ್ಬೋದು, ಒಬ್ಬರ ಇಬ್ಬರಪ್ಪ, ನಿಮ್ಮೆಲ್ಲ ಮನಸ್ಸುಗಳಿಗೆ ಬಿಟ್ಟು ಬಿಡದೆ ಹೋರಾಟ ನಡೆಸ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನಿಮ್ಮ ಹೋರಾಟ ಅದು ನಮ್ಮೆಲ್ಲ